ಇದ್ರು ಪಾವಗಡ ಗಡಿಭಾಗದ ಹಿಂದುಳಿದ ತಾಲೂಕು. ಈ ಸಾವಿರಾರು ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸಿದ್ದಾರೆ. ನಂತರ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸಿ ಇದರ ಮೂಲಕ ಇದುವರೆಗೆ 52,000ಕ್ಕೂ ಅಧಿಕ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಇತರ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿರುತ್ತಾರೆ. ಜೋರ ಚಪ್ಪಾಳೆ ಬರಬಹುದು ಗುರುಗಳಿಗೆ. ಇದಲ್ಲದೆ ಅಂಧ ಮಕ್ಕಳಿಗಾಗಿ ಶಾಲೆಯನ್ನು ಆರಂಭಿಸಿರುತ್ತಾರೆ. ಈ ಯೋಜನೆಗಳಲ್ಲದೆ ಪ್ರತಿ ಬೇಸಿಗೆಯಲ್ಲಿ ಮೇವು ವಿತರಣೆ, ನೈಸರ್ಗಿಕ ವಿಕೋಪ ಉಂಟಾದಾಗ ಪರಿಹಾರ ಯೋಜನೆಗಳನ್ನು ಕೈಗೆತ್ತಿಕೊಂಡಿರುತ್ತಾರೆ. ಗುಜರಾತ್ ಭೂಕಂಪ, ತಮಿಳುನಾಡಿನಲ್ಲಿ ಸುನಾಮಿ ಮತ್ತು ಚಂಡಮಾರುತ, ಕೇರಳದಲ್ಲಿ ಪ್ರವಾಹ ಮತ್ತು ಉತ್ತರ ಕರ್ನಾಟಕ ಮುಂತಾದ ಹಲವು ಜನೋಪಕಾರಿ ಯೋಜನೆಗಳನ್ನು ಕೈಗೆತ್ತಿಕೊಂಡಿರುತ್ತಾರೆ. ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಪಾವಗಡ ತಾಲೂಕಿನಲ್ಲಿ ಹಲವಾರು ಯೋಜನೆಗಳನ್ನು ಕೈಗೊಂಡು ಲಾಕ್ಡೌನ್ ಸಮಯದಲ್ಲಿ ಬಡವರ, ಹಿಂದುಳಿದವರ, ನಿರ್ಲಕ್ಷಿತ ಸಮುದಾಯಕ್ಕೆ ಧನ ಸಹಾಯ, ದವಸ ಧಾನ್ಯಗಳ ವಿತರಣೆ, ಭೋಜನದ ವ್ಯವಸ್ಥೆಯನ್ನು ಒದಗಿಸಿರುತ್ತಾರೆ. ತುಮಕೂರು ವಿಶ್ವವಿದ್ಯಾನಿಲಯದ 1500 ವಿದ್ಯಾರ್ಥಿಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಎಂಪ್ರೆಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುಮಕೂರು, ಇದರ 2500 ವಿದ್ಯಾರ್ಥಿಗಳು ಒಟ್ಟು 4000 ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಭೋಜನದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಿಷ್ಟು ಚಟುವಟಿಕೆಗಳಲ್ಲದೆ ಪೂಜ್ಯ ಸ್ವಾಮೀಜಿಯವರು ಲೇಖಕರು ಹಾಗೂ ಪರಿಣಾಮಕಾರಿ ಹಾಗೂ ಚೈತನ್ಯ ಭರಿತ ವಾಗ್ಮಿಗಳೂ ಸಹ ಹೌದು. ಈಗಾಗಲೇ ಹಲವು ಪುಸ್ತಕಗಳನ್ನು ಪ್ರಕಟಿಸಿದ್ದು, 100 ಲೇಖನಗಳು, ಪ್ರಬಂಧಗಳ ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳ ಲೇಖನಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಇವರ ಲೇಖನಗಳು ಜನಸಾಮಾನ್ಯರಿಂದ ಅತ್ಯಂತ ಮೆಚ್ಚುಗೆಯನ್ನು ಪಡೆದಿವೆ. ಸ್ವಾಮೀಜಿಯವರು ಹಿಂದಿ, ಇಂಗ್ಲಿಷ್, ಬಂಗಾಳಿ, ಕನ್ನಡ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಾರೆ ಹಾಗೂ ಉಪನ್ಯಾಸವನ್ನು ಕೂಡ ನೀಡುತ್ತಾರೆ. ವಿಶೇಷವಾಗಿ ಯುವಜನರಿಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳ ಹಿನ್ನೆಲೆಯಲ್ಲಿ ದೇಶಭಕ್ತಿ ಹಾಗೂ ಮಾನವೀಯತೆಯ ಮೌಲ್ಯಗಳ ಆಧಾರಿತವಾದ ಉಪನ್ಯಾಸಗಳನ್ನು ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ನೀಡುತ್ತಿರುವುದು ಸ್ವಾಮೀಜಿಯವರ ಮತ್ತೊಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಸ್ವಾಮಿ ಜಪಾನಂದಜಿಯವರ ಬಹುಮುಖ ಮನಗಂಡು ರಾಜ್ಯ ಸರ್ಕಾರ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರುತ್ತಾರೆ. ಅವುಗಳಲ್ಲಿ ಪಾಲ್ ಹ್ಯಾರಿಸ್ ಅಂತಾರಾಷ್ಟ್ರೀಯ ರೋಟರಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬಸವ ಜ್ಯೋತಿ, ವಿಜಯಶ್ರೀ, ಇವಾನ್ ಚಂದ್ ಬಸವ ಸೇವಾ ಪುರಸ್ಕಾರ, ಗೌರವ ಡಾಕ್ಟರೇಟ್, ತುಮಕೂರು ವಿವಿ ಮತ್ತು ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್, ರಾಜೀವ್ ಗಾಂಧಿ ಮಾನವ ಸೇವಾ ಪ್ರಶಸ್ತಿ, ರಾಷ್ಟ್ರಪತಿಗಳಾದ ಶ್ರೀ ಪ್ರಣಬ್ ಮುಖರ್ಜಿ ಅವರಿಂದ ಪಡೆದಿರುತ್ತಾರೆ. ಶ್ರೀ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ 2019 ವರ್ಷದ ಕನ್ನಡಿಗ, ರಮಣಶ್ರೀ ಶರಣ ಪ್ರಶಸ್ತಿ, ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ 2023, ಕರ್ನಾಟಕ ಸರ್ಕಾರ ವಿಶೇಷ ಸೇವಾ ಪ್ರಶಸ್ತಿ, ಉಪರಾಷ್ಟ್ರಪತಿ ಶ್ರೀ ಎಂ ವೆಂಕಯ್ಯ ನಾಯ್ಡುರವರಿಂದ. ಇದು ಸ್ವಾಮೀಜಿಯವರ ಸಂಕ್ಷಿಪ್ತವಾದಂತಹ ಒಂದು ಪರಿಚಯ.